ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಬಿಗ್ ಡೇ ಆಗಲಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಪ್ರಕಟವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮೇಲ್ಮನವಿಯ ವಿಚಾರಣೆ ನಡೆಯುತ್ತೆ. ಸುಪ್ರೀಂನಲ್ಲಿ ಜಾಮೀನು ರದ್ದು ಕೋರಿದ್ದ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಬಿಗ್ ಡೇ. ಅವರ ಭವಿಷ್ಯ ಪ್ರಕಟವಾಗುವಂತ ಪ್ರಮುಖ ದಿನ ಆಗಿದೆ. ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ಹಿರಿಯ ವಕೀಲ ಆಗಿರುವಂತ ಸಿದ್ಧಾರ್ಥ್ ದವೆ ಅವರು. ಇನ್ನು ಈಗಾಗಲೇ ಕೇಸ್ನ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಪಡೆದಿರೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಅಂತಿಮ ಆದೇಶ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಒಂದಷ್ಟು ವಾದ ಪ್ರತಿವಾದಗಳಾಗಿದ್ದಾವೆ ನಿಜ. ಬಟ್ ನಿನ್ನೆ ಕಪಿಲ್ ಸಿಬಲ್ ಅವರು ಏನಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರೇನಿದ್ದಾರೆ, ದರ್ಶನ್ ಪರ ಅವರು ವಕೀಲರಾಗಿ ಬಂದಿರಲಿಲ್ಲ. ಬದಲಿಗೆ ಸಿದ್ಧಾರ್ಥ್ ದವೆ ಅವರು ಅವರ ಪರ ವಕೀಲರು ಇರುವಂಥದ್ದು. ಅವರು ಇವತ್ತು ತಮ್ಮ ಒಂದಷ್ಟು ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ಯಾತಕ್ಕಾಗಿ ಈ ರೆಗ್ಯುಲರ್ ಬೇಲ್ ಬೇಕೇ ಬೇಕು ಅಂದ್ರೆ ಈಗಾಗಲೇ ಬೇಲ್ ಕೊಟ್ಟಿದ್ದಾಗಿದೆ, ಅದನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿರೋದು. ಅದೇನಾದ್ರೂ ರದ್ದಾಗುತ್ತಾ ಅಥವಾ ಬೇಲ್ ಹಂಗೆ ಕಂಟಿನ್ಯೂ ಆಗುತ್ತಾ, ಆ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಅಂದ್ರೆ ವಿಚಾರಣೆ ಎಲ್ಲವೂ ಆದ ನಂತರ ಇವತ್ತು ಒಂದು ತೀರ್ಪನ್ನ ಪ್ರಕಟ ಮಾಡ್ತಾರೆ. ಆ ತೀರ್ಪೇ ಈಗ ಬಹಳ ಪ್ರಮುಖ ಆಗಿರೋದು. ಏನಾಗುತ್ತೆ ಅಂತ, ದರ್ಶನ್ಗೆ ಸಿಕ್ಕಿರುವಂತ ರೆಗ್ಯುಲರ್ ಬೇಲ್ ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಆ ರೆಗ್ಯುಲರ್ ಬೇಲನ್ನು ರದ್ದು ಮಾಡಲಾಗುತ್ತಾ ಅಂತ. ದರ್ಶನ್ಗೆ ಮಾತ್ರ ಅಲ್ಲ, ಈ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳಿರೋದು. ಅವರೆಲ್ಲ ಕೂಡ ದರ್ಶನ್ ಸೇರಿದಂತೆ ಆರೋಪಿಗಳ ಜಾಮೀನು ಏನಿದೆ ಅದನ್ನು ಪ್ರಶ್ನೆ ಮಾಡಿ ಕೆಲವರ ಹಸ್ತಕ್ಷೇಪ ಅಥವಾ ಕೆಲವರ ಭಾಗಿತ್ವ ಏನಿದೆ ಇದರಲ್ಲಿ ಅಷ್ಟಾಗಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಅವರಿಗೆ ಬೇಲ್ ಕೊಟ್ಟರೂ ಪರವಾಗಿಲ್ಲ ಅಂತ ಕೂಡ ವಾದ ಮಂಡಿಸಲಾಗಿತ್ತು. ಆದರೆ ಇನ್ನೂ ಅನೇಕರೇನಿದ್ದಾರೆ ಈ ಕೊಲೆಯಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದಾರೆ, ಸಾಕ್ಷ್ಯಗಳ ನಾಶ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಅವರ ಬೇಲನ್ನು ಪ್ರಶ್ನೆ ಮಾಡಿ ರದ್ದು ಮಾಡಬೇಕು ಅಂತ ತನಿಖಾಧಿಕಾರಿಗಳು ಮೇಲ್ಮನವಿಯನ್ನು ಕೋರಿದ್ರು. ಅದರ ಅರ್ಜಿ ವಿಚಾರಣೆ ಇವತ್ತು ಆಗುತ್ತೆ. ನಿನ್ನೆ ಕೂಡ ಅರ್ಜಿ ವಿಚಾರಣೆ ಆಗಿದೆ. ಇನ್ನೂ ಕೂಡ ವಿಚಾರಣೆ ಸಾಕಷ್ಟು ಬಾಕಿ ಇದೆ. ವಿಚಾರಣೆಯ ನಂತರ ತೀರ್ಪು ಪ್ರಕಟ ಆಗಲಿದೆ. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂಥ ಪವಿತ್ರ ಗೌಡ, A2 ಆಗಿರುವಂಥ ದರ್ಶನ್ ಇರ್ಬೋದು, ತದನಂತರದಲ್ಲಿ ಪವನ್ ಇರ್ಬೋದು, ವಿನಯ್ ಇರ್ಬೋದು, ನಾಗರಾಜ್, ಈ ಎಲ್ಲ ಆರೋಪಿಗಳಿಗೂ ಕೂಡ ಈ ರೆಗ್ಯುಲರ್ ಬೇಲ್ ಏನಿದೆ ಅದು ರದ್ದಾಗುತ್ತಾ ಕಂಟಿನ್ಯೂ ಆಗುತ್ತಾ ಅದರತ್ತನೇ ಇವತ್ತು ಎಲ್ಲರ ಚಿತ್ತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾದಂಥ ತೀರ್ಪು ಪ್ರಕಟ ಆಗುತ್ತೆ. ನೋಡೋಣ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಹೇಳಿ ವಾದ ಮಂಡಿಸ್ತಾರೆ ಅಂತ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಮಾಡಲಾಗಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವಂತ ರಾಜ್ಯ ಸರ್ಕಾರ ಈಗಾಗಲೇ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆ ಮುಕ್ತಾಯ ಆಗಿದೆ. ಇವತ್ತು ಅಂತಿಮ ವಾದವನ್ನ ಮಂಡಿಸ್ತಾ ಇರೋದು ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ. ಅವರ ಪ್ರತಿವಾದದಲ್ಲಿ ಏನೆಲ್ಲ ಇರುತ್ತೆ ನೋಡ್ಬೇಕಾಗಿದೆ. ಸಿದ್ಧಾರ್ಥ್ ದವೆ ವಾದ ಮಂಡನೆ ಬಳಿಕ ಬಹುತೇಕ ಆದೇಶ ಪ್ರಕಟ ಆಗೋ ಸಾಧ್ಯತೆ. ಈಗಾಗಲೇ ಸರ್ಕಾರದ ಪರ ವಕೀಲರೇನಿದ್ದಾರೆ ಬೇಲನ್ನ ರದ್ದು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಯಾತಕ್ಕಾಗಿ ಬೇಲ್ ರದ್ದು ಮಾಡಬೇಕು ಅನ್ನುವಂಥ ಪಾಯಿಂಟ್ ಔಟ್ ಮಾಡಿ ವಾದವನ್ನ ಮಂಡಿಸಿದ್ದಾರೆ. ಯಾತಕ್ಕಾಗಿ ಬೇಲ್ ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಿದ್ಧಾರ್ಥ್ ದವೆ ದರ್ಶನ್ ಪರ ವಾದವನ್ನ ಮಂಡಿಸ್ತಾರೆ. ಈಗಾಗಲೇ ವಾದ ಮಂಡಿಸಿದ್ದಾಗಿದೆ. ಇವತ್ತಿನ ಪ್ರತಿವಾದವನ್ನ ಮಂಡಿಸಿದ ನಂತರ ಈ ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿದಂಥ ಪೀಠ ಏನ್ ಆದೇಶವನ್ನ ಹಾಗಾದ್ರೆ ಪ್ರಕಟ ಮಾಡಬಹುದು. ಈ ರೆಗ್ಯುಲರ್ ಬೇಲ್ ಹಾಗೆ ಕಂಟಿನ್ಯೂ ಆಗುತ್ತಾ, ಇದರಿಂದ ಆರೋಪಿಗಳಿಗೆ ರಿಲೀಫ್ ಸಿಗುತ್ತಾ, ಅಥವಾ ಈ ಬೇಲನ್ನ ಪ್ರಶ್ನೆ ಮಾಡಿ ಸರ್ಕಾರ ಏನೀಗಾಗಲೇ ತನಿಖಾಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಪು ಪ್ರಕಟ ಆಗಬಹುದು, ಬೇಲ್ ಏನಾದರೂ ರದ್ದಾಗಬಹುದಾ ಅನ್ನುವಂಥ ಒಂದು ಭಯ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಇದ್ದೇ ಇದೆ. ಬಟ್ ಹಂಗಿದ್ರೂ ಕೂಡ ಇವತ್ತಿನ ಪೀಠದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ನಟ ದರ್ಶನ್ ಸೇರಿ ಒಟ್ಟು 7 ಜನ ಆರೋಪಿಗಳ ಜಾಮೀನು ರದ್ದಾಗಬಹುದಾ ಅಂತ ಇವೆಲ್ಲ ಸಾಧ್ಯತೆಗಳಷ್ಟೇ. ಅವರವರ ಪರ ವಕೀಲರು ಏನು ವಾದವನ್ನು ಮಂಡಿಸಿದ್ದಾರೆ, ಜೊತೆಗೆ ಸರ್ಕಾರದ ಪರ ವಕೀಲರು ಏನು ವಾದವನ್ನು ಮಂಡಿಸಿ ಇಲ್ಲ ಈ ಬೇಲ್ ರದ್ದಾಗಲೇಬೇಕು ಅಂತೇಳಿ ಏನು ಪ್ರಬಲವಾದಂಥ
ಪಾಯಿಂಟ್ಸ್ ಇಟ್ಕೊಂಡು ಪ್ರತಿವಾದವನ್ನು ಮಂಡಿಸಿದ್ದಾರೆ. ಅದು ಪ್ರಮುಖ ಆಗುತ್ತೆ. ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅದನ್ನು ನಾವು ನೋಡಬೇಕಾಗಿದೆ. ಕೋರ್ಟ್ನಲ್ಲಿ ಆಗುವಂಥ ಪ್ರತಿವಾದ, ಕೊನೆಯದಾಗಿ ತೀರ್ಪು ಏನಾಗುತ್ತೆ ಅದರ ತಾನೇ ಎಲ್ಲರೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಕಾರಣ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳು ತೆಗೆದುಕೊಳ್ತಾ ಇದೆ. ಒಂದು ಬೇಲಿಗೆ ಸಂಬಂಧಪಟ್ಟಂತೆ ಪದೇ ಪದೇ ತೀರ್ಪುಗಳು ಪ್ರಕಟ ಆಯಿತು, ಅದನ್ನು ಪ್ರಶ್ನೆ ಮಾಡಿದ್ರು, ಕೋರ್ಟ್ಗೆ ಹೋದ್ರು. ಹೈಕೋರ್ಟ್ನಲ್ಲಿ ಕೂಡ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ತಮ್ಮ ಸ್ಟುಡಿಯೋ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆರೋಪಿಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಬಟ್ ಇದೆಲ್ಲವೂ ಕೂಡ ಒಂದಷ್ಟು ಅಸಮಾಧಾನ ಹುಟ್ಟಾಗ್ತಾ ಇದೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ. ನಟ ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗುತ್ತಾ? 2024ರ ಜೂನ್ 8ನೇ ತಾರೀಕು ನಡೆದಂತಹ ರೇಣುಕಾಸ್ವಾಮಿ ಕೊಲೆ. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. 2024ರ ಡಿಸೆಂಬರ್ 13ನೇ ತಾರೀಕು ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಬಂಧನವಾದ 6 ತಿಂಗಳ ಬಳಿಕ ಜಾಮೀನು ಸಿಕ್ಕಿತ್ತು. ಅಂದ್ರೆ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು, ಅದು ಬೇರೆ ಪ್ರಶ್ನೆ. ಬಟ್ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲನ್ನು ಕೊಟ್ಟಿದೆ. ಇತರರಿಗೆ ಬೇಲ್ ನೀಡಿದೆ ವಿಚಾರಣಾಧೀನ ನ್ಯಾಯಾಲಯ. 7 ಜನರ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಮಾಡಿದ್ದಾರೆ. ಇದರಲ್ಲಿ 17 ಜನ ಆರೋಪಿಗಳಾಗಿದ್ರು ಕೂಡ 7 ಜನ ಆರೋಪಿಗಳು ಇದರಲ್ಲಿ ಬಹಳ ದೊಡ್ಡ ಅಪರಾಧವನ್ನ ಎಸಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವ್ರ ಬೇಲನ್ನ ಪ್ರಶ್ನೆ ಮಾಡಲಾಗಿದೆ. ಅವ್ರಿಗೆ ಬೇಲೇ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು. ಆ ನಿಟ್ಟಿನಲ್ಲಿ ಈಗಾಗಲೇ ವಾದ ಮಂಡಿಸಿದ್ದು ಕೂಡ ಆಗಿದೆ. ಬಟ್ ದರ್ಶನ್ ಪರ ಇರುವಂಥ ವಕೀಲರು ಇವತ್ತು ಅವ್ರ ಪರವಾಗಿ ವಾದವನ್ನ ಮಂಡಿಸ್ತಾರೆ. ರೇಣುಕಾಸ್ವಾಮಿ ಕೊಲೆ ನಡೆದಂತ ಅಂದ್ರೆ ಈ ಕೊಲೆಯ ಪ್ರಕರಣದ ಬಗ್ಗೆ ಒಂದಷ್ಟು ಹೈಲೈಟ್ಸ್ ಅನ್ನ ಅಥವಾ ಏನೇನಾಯ್ತು ಅನ್ನೋದನ್ನ ನಾವು ಸ್ವಲ್ಪ ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ನಡೆದಂಥ ದಿನಾಂಕ 8/6/2024. ಕೊಲೆ ಆರೋಪದಲ್ಲಿದ್ದ ಆರೋಪಿಗಳು 17 ಮಂದಿ. ಬಟ್ ಈಗ 7 ಜನ ಆರೋಪಿಗಳ ಬೇಲನ್ನ ಪ್ರಶ್ನೆ ಮಾಡಿ ಈಗಾಗಲೇ ತನಿಖಾಧಿಕಾರಿಗಳು ಅರ್ಜಿ ಹಾಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಸಾಕಷ್ಟು ಮುಗಿದಿದೆ. ಬಟ್ ಇವತ್ತು ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾರೆ. ಯಾತಕ್ಕಾಗಿ ಈ ಬೇಲ್ ಕಂಟಿನ್ಯೂ ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಪೇನು ಪ್ರಕಟ ಆಗುತ್ತೆ ಅದನ್ನು ನಾವು ನೋಡೋಣ.